ನಮಸ್ತೆ. ಬ್ರೇಕ್ ಆದಮೇಲೆ ಮತ್ತೆ ಸಿಟಿ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಬ್ರೇಕಿಂದ ಮುಂಚೆ ಒಂದು ವಿಚಾರ ಹೇಳ್ತಿದ್ದೆ ನಾನು ನಿಮಗೆ. ಸಾಧ್ಯವಾದರೆ ಲವ್ ಗುರುನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ. ಇನ್ಫ್ಯಾಕ್ಟ್ ವಿ ಆರ್ ಟ್ರೈಯಿಂಗ್, ನೋಡೋಣ ಸಾಧ್ಯ ಆಗುತ್ತಾ ಅಂತ. ಅದಕ್ಕಿಂತ ಮುಂಚೆ ಲವ್ ಗುರು ಬಗ್ಗೆ ಸ್ವಲ್ಪ ತಿಳ್ಕೊಬೇಕಲ್ವ ನಾವು. ಪ್ಲೀಸ್ ನೋಡಿ. FM ಅಂದರೆ ರೇಡಿಯೋ ಸಿಟಿ 91.1 ಪ್ರೀತಿ ಮಾತು ಶುರುವಾಯಿತು ನಿಮ್ಮ ಲವ್ ಗುರು ಜೊತೆಗೆ. ಯಾಕ್ರಿ ಓಡೋಗ್ತೀರಾ ಮನೆ ಬಿಟ್ಟು? ಬರೀ ಓಡೋಗ್ಬಿಟ್ರೆ ನೆಮ್ಮದಿ ಅಷ್ಟೇನಾ ಜೀವನದಲ್ಲಿ? ಎಷ್ಟು ವರ್ಷ ಲವ್ ಮಾಡಿದಿರಾ? 1, 2, 3, 4, 20 ವರ್ಷ ಸಾಕಿದಿರಾ? ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕ್ಯಾರ. ಈಗ ಮನೆ ಬಿಟ್ಟು ಹೋಗ್ಬಿಟ್ರೆ ಇದೆಲ್ಲದಕ್ಕೂ ಸಿಗತ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾ ಹೇಳ್ತಕ್ಕಂಥ ಒಂದು ಮಾತನ್ನ. ಎಷ್ಟೊತ್ತು ಓಡ್ ಹೋಗೋದಲ್ಲ, ಅದಾದ್ಮೇಲೆ ನಿಮ್ಮ ನೆಕ್ಸ್ಟ್ ಲೈಫ್ ಏನಿದೆ ಅಂತ ಯೋಚನೆ ಮಾಡಿದಾರೆ ಯಾವತ್ತಾದರೂ? ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಆ ಪ್ರೀತಿನೇ ಉಳಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿನ ಮಾತಾಡಿ ಕನ್ವಿನ್ಸ್ ಮಾಡಿ, ನಿಮಗೆಲ್ಲ ಒಳ್ಳೇದಾಗತ್ತೆ. ನಿಮ್ಮ ಜೊತೆಗೆ ನಿಮ್ಮ ಲವ್ ಗುರು. FM ಅಂದರೆ ರೇಡಿಯೋ ಸಿಟಿ 91.1 ನಿಮ್ಮ ಲವ್ ಗುರು ಜೊತೆಗೆ. ಎಷ್ಟು ವರ್ಷ ಲವ್ ಮಾಡಿದ್ದೀರಾ? 1, 2, 3, 4? ಸ್ವಲ್ಪ ಅರ್ಥ ಮಾಡ್ಕೋಬೇಕಂತೆ. ಅದೇನು ಅರ್ಥ ಮಾಡ್ಕೋಬೇಕೋ ಗೊತ್ತಿಲ್ಲ. ಎಸ್, ಲವ್ ಗುರು ಈಸ್ ಆನ್ ಲೈನ್. ಇವಾಗ ಕನೆಕ್ಟ್ ಆಗಿದ್ದಾರೆ. ನಮಸ್ತೆ ಲವ್ ಗುರು. ನಮಸ್ತೆ ಚಂದನ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಮಗೆ. ಎಸ್, ಥ್ಯಾಂಕ್ಸ್ ಲಾಟ್. ನಿಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ನಿಮ್ಮ ಕಲೀಗ್ಸ್ ಎಲ್ಲ ಇದ್ದಾರೆ ಇಲ್ಲಿ, ಅವ್ರಿಗೂ ಹೇಳ್ಬಿಡಿ. ಎಲ್ಲ ನನ್ನ ಡಾರ್ಲಿಂಗ್ಸ್ಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸ್ವಾಮಿ ಏನ್ ಅರ್ಥ ಮಾಡ್ಕೋಬೇಕು ಸ್ವಾಮಿ? ಅಲ್ಲಲ್ಲ, ರೇಡಿಯೋಲಿ ನೀವು ಟಿವಿ ನೋಡಿದ್ರೆ ರಿಯಲ್ ಲೈಫ್ ಅಲ್ಲಿ ಅಷ್ಟು ಸೀರಿಯಸ್ ಆಗಿರಲ್ಲ. ಅಲ್ಲಿರೋ 4 ಜನ ಗೊತ್ತು. ಅಲ್ಲ, ನಮ್ದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಅಂತಂದ್ರೆ ಸುಮಾರು ವರ್ಷಗಳ ಲವ್, ಇನ್ನು ಸಿಕ್ಕಾಪಟ್ಟೆ ಯಂಗ್ ಅಂಡ್ ಎನರ್ಜೆಟಿಕ್ ಹುಡುಗಿ, ಆದ್ರೆ ಅಲ್ಲೆಲ್ಲ ಬಿದೋಗಿದೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಆಫರ್ ಅಲ್ಲಿ ಮಾತಾಡ್ತೀನಿ ಚಂದನ್. ಏನಂದ್ರೆ ಆಫರ್ ಅಲ್ಲಿ ಮಾತಾಡ್ತೀನಿ ಒಟ್ಟಿಗೆ. ಬಳಸಿ ಅಜ್ಜಿ ಲವ್ ಸ್ಟೋರಿಗೆ ಬರ್ತಿದ್ದೀರಾ ನೀವು? ನಿಜ ಹೇಳಿ, ಯಾರದು ಅಂತ ಮನಸ್ಸಿನ ಮಾತು ಹೇಳ್ಕೊಳ್ಳಿ, ಮಾತು ಹೇಳ್ಕೊಳ್ಳಿ. ಲವ್ ಗುರು ಇದಾರೆ, ಹಂಗೆಲ್ಲ ಹೇಳಕ್ಕಾಗಲ್ಲ ರೀ. ಆಫರ್ ಎಲ್ಲ ಆಮೇಲೆ ಹೇಳ್ತೀನಿ. ಸುಮ್ಮನೆ ನೀವು, ಅಯ್ಯೋ ಸ್ವಾಮಿ ಸುಮ್ಮನೆ ನೀವು. ಪಿಕ್ಚರ್ ತೆಗಿಬೋದು ಅಜ್ಜಿ ಇಲ್ಲ. ಆ ಅಜ್ಜಿನೂ ಇವಾಗ ಕನ್ನಡಕ ಹಾಕೊಂಡು ನೋಡ್ತಿದ್ದಾರಾ ಚಂದನ್ನ? ಸರಿ, ಏನಿದೆ? ಆ ಅಜ್ಜಿನೂ ಇವಾಗ ಕನ್ನಡಕ ಹಾಕೊಂಡು ಚಂದನ್ನ ನೋಡ್ತಿದ್ದಾರಾ ಟಿವಿ? ಕಾಂಟ್ಯಾಕ್ಟ್ ಲೆನ್ಸ್ ಅಜ್ಜಿ ಫುಲ್ ಮಾಡರ್ನೈಸ್. ಅದಕ್ಕೆ ಲವ್ ಆಗಿದ್ದು. ಲವ್ ಗುರು, ಥ್ಯಾಂಕ್ಸ್ ಲಾಟ್ ನಮ್ಮ ಜೊತೆ ಮಾತಾಡೋದಕ್ಕೆ. ನಿಮ್ಮ ಪ್ರೋಗ್ರಾಮ್ಗೆ ಸಾಕಷ್ಟು ರೆಸ್ಪಾನ್ಸ್ ಕೂಡ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಸಾಕಷ್ಟು ಮನಸ್ಸುಗಳನ್ನ ಒಂದುಗೂಡಿಸುವಂತ ಕೆಲಸವನ್ನ ನೀವು ಮಾಡ್ತಿದ್ದೀರಿ. ಹೌ ಡು ಯು ಫೀಲ್ ಅಬೌಟ್ ಇಟ್? ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ಇಟ್, ಲವ್ ಗುರು? ಥ್ಯಾಂಕ್ ಯು ಚಂದನ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ, ಯಾರೇ ನನ್ನ ಶೋ ಅಭಿಮಾನಿಗಳಿದ್ದಾರೆ, ಖಂಡಿತ ಎಲ್ಲರಿಗೂ. ಅಂಡ್ ಸ್ಪೆಷಲ್ ನಂದು 5 ವರ್ಷ ಜರ್ನಿ ಕಂಪ್ಲೀಟ್ ಆಗಿ, ಈಗ 6ನೇ ವರ್ಷ ನಂದು ರೇಡಿಯೋ ಸಿಟಿಗೆ. ಎಲ್ಲ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತ ನನಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಬೇಕಾಗಿದೆ ಎಲ್ಲ ಕೊಡ್ತು ನಮ್ಮ ರೇಡಿಯೋ ಸಿಟಿ. ಖಂಡಿತ ಆಭಾರಿ ಆಗಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ಟಿವಿ ಮುಂದೆ ನೋಡ್ತಿರೋ ಎಲ್ಲ ನನ್ನ ಅಭಿಮಾನಿಗಳಿಗೂ ಸ್ಪೆಷಲ್ ಆಗಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಸ್, ಥ್ಯಾಂಕ್ಸ್. ಅದೇನೋ ಕೊಡ್ತಾರ ಅವರು. ಏನ್ ಕೊಡ್ತಾರೆ? ಲವ್ ಗುರು ಕೊಡಿ. ಲವ್ ಗುರು ಅಲ್ಲ, ಇವತ್ತು ಫಾರ್ ಚೇಂಜ್ ಚಂದನ್ ಕೈ ಕೊಡ್ತಾರ. ಏನದು? ಅವ್ರನ್ನ ಕೇಳ್ಬೇಕು. ಏನದು ಲವ್ ಗುರು? ಆಕ್ಚುಲಿ ನಾನು ಶೋ ಕೇಳೋರು ಎಲ್ಲರಿಗೂ ಒಂದು ಮಾಮೂಲಿ ಕೊಡ್ತೀನಿ, ಟಿವಿಲ್ ಬೇಡ, ರೇಡಿಯೋಲ್ ಕೊಡ್ತೀನಿ ನಾಳೆ ರಾತ್ರಿ. ಮಾಮೂಲ ಸ್ವಾಮಿ? ಏನು ಅದೇ ಆತರ ಅಲ್ಲ ತಾನೆ ನೀವು? ಅರ್ಥ ಆಗತ್ರಿ, ಹಂಗೆಲ್ಲ ಅಲ್ಲ ತಾನೆ ನೀವು? ನನ್ನ ದೇವ್ರಗಳಿಗೆ ಅರ್ಥ ಆಗತ್ರಿ. ಬಡಿ ಇದೇನು ಅಂತ ತಿಳ್ಕೊಳಕ್ಕಾದ್ರೂ ನಾಳೆ ರೇಡಿಯೋ ಕೇಳ್ಬೇಕು. ಎಸ್, ಖಂಡಿತವಾಗ್ಲೂ ನಿಮ್ಮ ಶೋಗೆ ರೆಸ್ಪಾನ್ಸ್ ಅದ್ಭುತವಾಗಿದೆ. ನಿಮಗೆ ಯಾವುದು ತುಂಬ ಖುಷಿ ಕೊಟ್ಟಂಥ ಕಾಲರ್ಗಳು ಅಂತ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕೆದಕೋದಾದರೆ ಯಾರಾದರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ ನೀವು ನಮಗೆ, ಲವ್ ಗುರು? ಅಲ್ಲ, ಖಂಡಿತ. ಅದಕ್ಕೆ ಮುಂಚೆ ಇದು ನಿಜಕ್ಕೂ ನಮ್ಗೆ ಒಳ್ಳೆ ಅವಕಾಶ. ಇವತ್ತು ಬೇರೆ ಫ್ರೆಂಡ್ಶಿಪ್ ಡೇ. ಈಗ ನಾನು ಇದ್ರ ಬಗ್ಗೆ ಮಾತಾಡಿದ್ರೆ ಒಂದು ಅರ್ಥ ಇರುತ್ತೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಎಲ್ಲ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾಗ ಅಚಾನಕ್ ಆಗಿ ರೇಡಿಯೋ ಸಿಟಿ ಬರಕ್ ಚಾನ್ಸ್, ಅಂದ್ರೆ ನನ್ ಬರಕ್ ಕಾರಣ ಕೂಡ ನನ್ ಗೆಳೆಯ ಪ್ರದೀಪ್ ಅಲ್ಲಿ ಕೂತೇನೆ. ಅವ್ನಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಈ ಮೂಮೆಂಟ್ ಅಲ್ಲಿ. ಜೊತೆಗೆ ಈಗ 5 ವರ್ಷ ಕಂಪ್ಲೀಟ್ ಮಾಡಿದೆ. 3 ವರ್ಷದ ಮುಂಚೆನೆ ಬೆಸ್ಟ್ ಆರ್ಜೆ ಅಂತ ಅವಾರ್ಡ್ ಪಡ್ಕೊಂಡೆ. ಈ ಪ್ರೀತಿ ಏನಿದೆ, ಇನ್ಫ್ಯಾಕ್ಟ್ ಮತ್ತೆ ರೀಸೆಂಟ್ ಆಗಿ ಮೀಟ್ ಮಾಡಿದಾಗ ದರ್ಶನ್ ಸರ್ ಕೂಡ ಹೇಳ್ತಿದ್ರು, ಎಷ್ಟು ಸೀರಿಯಸ್ ಆಗಿ ನಾನು ಕೇಳ್ಬಾರ್ದು ಅನ್ಕೊಂಡ್ರೆ ನೀನ್ ಇಷ್ಟೋ ಕೇಳಿದ್ರೆ ನನ್ಗೆ ಏನೋ ಒಂಥರ ಅಳು ಬಂದಂಗೆ ಆಗ್ಬಿಡುತ್ತೆ, ಇನ್ನೊಂದ್ಸರಿ ಅಳಿಸಿದ್ರೆ ನೋಡು ಅಂತ ಮಾತಾಡ್ತಿದ್ರು. ಬರೀ ಅವ್ರಂತಲ್ಲ, ಎಷ್ಟೋ ಜನ ಸಾಯೋರು ಕೂಡ ಒಂದ್ಸರಿ ದೊಡ್ಡಬಳ್ಳಾಪುರದ ಒಂದು ಹುಡುಗಿ ವಿಷ ಕುಡ್ಬಿಟ್ಟು ಕಾಲ್ ಮಾಡ್ಬಿಟ್ಟಿದ್ಲು. ಭಯ ಆಗಿ ಅರ್ಧ ಗಂಟೆಲಿ ಕೌನ್ಸಿಲಿಂಗ್ ಮಾಡಿ ಆ ಹುಡುಗಿನ ಹಾಸ್ಪಿಟಲ್ ಕಳ್ಸಂಗ್ ಮಾಡಿದೆ. ಎಲ್ಲ ಒಂದ್ ಕಡೆ ಆ ವಿಚಾರದಲ್ಲಿ ಎಲ್ಲರೂ ಮನ್ಸ್ ಮುಟ್ಟಿದೀನಿ ಅಂತ ನಾನು ಅನ್ಕೋತೀನಿ. ಅಂಡ್ ರೇಡಿಯೋ ಸಿಟಿ ಇನ್ನೊಂದು ಮಾತು ಹೇಳ್ಬೇಕು. ಡೆಫಿನೆಟ್ಲಿ ಈ ಟೈಮ್ ಅಲ್ಲಿ ನಾವು ಬರೀ 5 ಜನ ಆರ್ಜೆಗಳಲ್ಲ. ಇವತ್ತು ನಮ್ಮ ರೇಡಿಯೋ ಸಿಟಿ ಬೆಸ್ಟ್ ಆರ್ಜೆ ಅಂತ ಇಂಡಿಯಾಗ ಅವಾರ್ಡ್ ತಗೊಂಡಿದ್ರು. ಏನ್ ಪಡೆದಿದ್ರು ಬರೀ 5 ಜನ ಕಾರಣ ಅಲ್ಲ. ನಮ್ಮ ಸ್ಪೆಷಲ್ ನಮ್ಮ ಪಿ ಡಿ ಇದಾರೆ ವೈಷ್ಣವಿ ಅಂತ, ಅವ್ರಿಗೆ ಮತ್ತೆ ರೇಡಿಯೋ ಸಿಟಿ ನಾವು ಕೇಳ್ತಕ್ಕಂಥ ಪ್ರತಿಯೊಂದು ಹಾಡ್ ಕೂಡ ಸೂಪರ್ ಹಾಡ್ ಅಂತ ಸೆಲೆಕ್ಟ್ ಮಾಡ್ತಕ್ಕಂಥ ನಮ್ಮ ಮ್ಯೂಸಿಕ್ ಮ್ಯಾನೇಜರ್ ಅಕ್ಷಯ್ ಅವ್ರಿಗೆ ಆಗ್ಬೋದು. ಖಂಡಿತ ಎಲ್ಲ ನಮ್ ಹಿಂದೆ ಸಪೋರ್ಟ್ ಮಾಡೋ ಟೀಮ್ಗೆ ಈ ಟೈಮಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ನಾನು ಇಷ್ಟಪಡ್ತೀನಿ.
ಅಂಡ್ ಎಲ್ಲ ನನ್ನ ದೇವರುಗಳಿಗೂ ಅಂದ್ರೆ ಮೀನ್ ನನ್ನ ಇಷ್ಟಪಡ್ತಕ್ಕಂತ ನನ್ನ ಅಭಿಮಾನಿ ದೇವರುಗಳು ಅಭಿಮಾನಿ ದೇವರುಗಳಿಗೆ ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಅಂಡ್ ಲವಗುರು, ಈ ರೇಡಿಯೋ ಸಿಟಿಯ ಒಂದು ಪ್ರೋಮೋನ ಆವಾಗಲೇ ಕೇಳಿಸ್ತಾ ಇದ್ದೆ ನಾನು. ನ್ಯೂಯಾರ್ಕ್ ಫೆಸ್ಟಿವಲ್ ಅಲ್ಲಿ ಅಕಪಿಲ್ಲಾ ಮ್ಯೂಸಿಕ್ ಅವಾರ್ಡ್ಸ್ ಬಂದಿದೆ ಅದಕ್ಕೆ. ಅದರ ಹಿಂದೆ ಇರುವವರ ಬಗ್ಗೆ ನೀವೇನು ಹೇಳ್ತೀರಿ? ಅದ್ರ ಹೇಗೆ ಸಾಧ್ಯವಾಯಿತು ಅದು? ಅದ್ರ ಬಗ್ಗೆ ನೀವೇನಾದ್ರು ಮಾತಾಡ್ಬೋದಾ? ಅಲ್ಲ, ಖಂಡಿತ. ಈಗ ಫಾರ್ ಎಕ್ಸಾಂಪಲ್ ಈಗ ಆರ್ಜಿಗಳಿಂದ ಶುರು ಮಾಡಿದ್ರು, ಅಲ್ಲಿ ಈಗ ಕೂತಿರೋ 4 ಜನ ಆಗ್ಲಿ, ಈಗ ನಾನು ಯಾರು ಕಮ್ಮಿ ಇಲ್ಲ. ಬಟ್ ಆಫೀಸ್ ಅಂತ ಬಂದಾಗ ಯಾವತ್ ಯಾರೇ ಆಗ್ಲಿ ನಮ್ತನ ತೋರಿಸಲ್ಲ. ಎಲ್ಲರಲ್ಲಿ ಒಂದು ಅಂತ ಕೆಲಸ ಮಾಡ್ತಾರೆ. ಇಷ್ಟೊತ್ತು ಕೆಲಸ ಮಾಡ್ಬೇಕು, ಇಷ್ಟೇ ಕೆಲಸ ಮಾಡ್ಬೇಕು ಅಂತ ಖಂಡಿತ ಅಲ್ಲ. ಕೆಲಸ ಅಂತ ಬಂದಾಗ ಮಾತ್ರ ರಾತ್ರಿ ಹಗಲು ಕಷ್ಟ ಪಡಲ್ಲ. 3 ಗಂಟೆಲಿ ಎದ್ಬಿಟ್ಟು ಆಫೀಸಿಗೆ ಬಾ ಅಂದ್ರು ಎಲ್ಲರೂ ಬರ್ತಾರೆ. ಅಷ್ಟು ಖುಷಿಯಾಗಿ ಕೆಲಸನೆಲ್ಲರೂ ಎಂಜಾಯ್ ಮಾಡ್ತಾರೆ. ಹಾರ್ಡ್ ವರ್ಕ್ ಯಾರು ಮಾಡಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಪ್ರತಿಯೊಬ್ರು ಕೂಡ. ನಿಜಕ್ಕೂ ಈ ಅವಾರ್ಡ್ ಬಂದ್ರು ನಮ್ಗೇನೋ ಒಂಥರ ಹೊಸದಂತೇನು ಅನ್ಸಲ್ಲ. ಯಾಕಂದ್ರೆ ರೇಡಿಯೋ ಸಿಟಿ ಏನೇನ್ ಬೇಕು ಜನರ ಮುಖಾಂತರನೇ. ಈಗ ಪ್ರತಿಯೊಬ್ಬರು ಬಾಯಲ್ಲೂ ಬೆಳಗ್ಗೆ ಶುಭೋದಯದಿಂದ ಹಿಡಿದು ರಾತ್ರಿ ಲವ್ಗುರು ತನಕ ಪ್ರತಿಯೊಂದು ಶೋ ಕೇಳ್ತಾರೆ ಒಂದು ಆರ್ಜೆ ಹೆಸರು. ನಾವ್ ರೇಡಿಯೋಲಿ ಯಾವ ಶರ್ಟ್ ಹಾಕೊಂಡ್ ಬಂದಿದೀವಿ ಅಂತ ತಪ್ಪಿ ಹೇಳಿದ್ರು 1 ತಿಂಗಳಾದ್ಮೇಲೆ ನಾವು ಮರ್ತೋಗಿದ್ರು ಅವ್ರಿಗೆ ಜ್ಞಾಪಕ ಇರುತ್ತೆ. ಅಷ್ಟ್ರ ಮಟ್ಟಿಗೆ ನಮ್ ಜೀವನದಲ್ಲಿ ಅವ್ರೊಂದು ಭಾಗ ಆಗ್ಬಿಟ್ಟಿದ್ದಾರೆ. ನಿಜಕ್ಕೂ ಇದು ಒಂದು ಒಳ್ಳೆ ಹೆಮ್ಮೆಯ ಸಂಗತಿ. ಬರೀ ಒಂದಲ್ಲ, ಈ ವರ್ಷ ಕಳೆದ 3 ವರ್ಷದಿಂದ ಎಲ್ಲರಿಗೂ ಅವಾರ್ಡ್ಗಳು ಬರ್ತಿದೆ. ಅಂಡ್ ಸ್ಪೀಚ್ಲೆಸ್ ಟೋಟಲಿ. ಎಸ್, ಅಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ಆಲ್ ದಿ ಅವಾರ್ಡ್ ವಿನ್ನಿಂಗ್ ಆರ್ಜೆಸ್ ಹಿಯರ್. ನೇತ್ರ ಅವರು ಕೂಡ ಅಷ್ಟೇ. ಅಂಡ್ ಇನ್ನೊಂದು ಖುಷಿ ವಿಚಾರ, ಅವಾಗಲೇ ಮಾತಾಡ್ತಿದ್ದೆ ನಾನು ಶೋಕ್ಕಿಂತ ಮುಂಚೆ ಲವಗುರು, ಕಾನ್ಸಿಕ್ಯೂಟಿವ್ ಆಗಿ 4 ವರ್ಷಗಳಿಂದ ಅವಾರ್ಡನ್ನು ತಗೊಂಡು ಬರ್ತಾನೆ ಇದೆ ರೇಡಿಯೋ ಸಿಟಿ. ದಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಆ್ಯಕ್ಚುಲಿ. ಅಂಡ್ ಎಸ್, ನಾನು ಇವಾಗ ಅಕಪಿಲ್ಲಾ ಮ್ಯೂಸಿಕ್ ಪ್ರೋಮೋ ಬಗ್ಗೆ ಮಾತಾಡ್ತಿದ್ದಾಗ ದೇರ್ ಇಸ್ ನೋ ಇನ್ಸ್ಟ್ರೂಮೆಂಟ್ ಇನ್ ದಟ್ ಪ್ರೋಮೋ, ಬರೀ ವಾಯ್ಸ್ ಇಂದಾನೇ ಮಾಡಿದ್ದೀರಿ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ನಾ ಕ್ಯಾನ್ ಟೆಲ್ ಯು. ಎಸ್ ಪ್ಲೀಸ್. ಎಸ್, ಆ್ಯಕ್ಚುಲಿ ಒಂದು ಶೋ ಮಾಡಿದ್ವಿ ಬ್ಯಾಂಡ್ ಸ್ಟ್ಯಾಂಡ್ ಅಂತ ಒಂದು ವರ್ಷ ಮುಂಚೆ. ಅದ್ರಲ್ಲಿ ಏನಿತ್ತು ಅಂದರೆ ಕನ್ನಡದಲ್ಲಿ ಯಾರ್ಯಾರು ಈ ಥರ ರಾಕ್ ಬ್ಯಾಂಡ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಅಂಥವ್ರಿಗೊಂದು ಪುಷ್ಕೋಣ ಅಂತ ನನ್ನ ಶೋನಲ್ಲಿ ಆ್ಯಕ್ಚುಲಿ ಎಲ್ಲರೂ ಫೀಚರ್ ಮಾಡ್ತಿದ್ವಿ. ಆ ಟೈಮ್ನಲ್ಲಿ ಪ್ರವೀಣ್ ಡಿ ರಾವ್ ಅವರು ಅಂತರ್ಧ್ವನಿ ಅಂತ ಒಂದು ಟೀಮ್ನ ಕಟ್ಟಿದ್ರು. ಸೊ ಒಂದ್ಸತಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು, ಮತ್ತೆ ರೇಡಿಯೋಲ್ಲಿ ಕರೆಸಿ ಸುಮಾರು ಒಂದು 15 ಜನ ಸ್ಟುಡಿಯೋಲ್ಲಿ ಕೂತಿದ್ರು. 15 ಜನ ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಇದನ್ನ ಮಾಡಿದ್ರು. ಅದ್ಭುತವಾಗಿ ಬಂತು. ಪ್ರವೀಣ್ ಡಿ ರಾವ್ ಇದ್ರ ಹಿಂದೆ ಇದ್ದಾರೆ ಅಂತ. ಹೌದು, ಅದೇ ಟೀಮು. ಅದಾದ್ಮೇಲೆ ಐಡಿಯಾ ಬಂತು, ಯಾರು ಕೂಡ ಟ್ರೈ ಮಾಡಿಲ್ಲ, ಇದನ್ನ ಮಾಡಿಸಬಹುದು ಅಂತ. ಬಿನೋಯ್ ಅಂತಿದ್ದಾರೆ ನಮ್ಮ ನ್ಯಾಷನಲ್ ಕ್ರಿಯೇಟಿವ್ ಹೆಡ್. ಸೊ ಅವರು ಮತ್ತೆ ಅವ್ರನ್ನೆಲ್ಲ ಕರೆಸಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ, ಸೊ ಇವತ್ತಿನ ದಿನ ಅದು ಆ್ಯಕ್ಚುಲಿ ಒಂದು ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಟೀಮ್ಗೂ ಕೂಡ ಇವತ್ತು ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ. ಅಂಡ್ ಎಸ್, ಇನ್ನೊಂದು ವಿಚಾರ, ಅವಾಗಲೇ ಲವಗುರು ಹೇಳ್ತಿದ್ದು ಒಂದು ಮಾತು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ರೇಡಿಯೋ ಜಾಕಿಗಳಾಗಿ ನೀವೆಲ್ಲರೂ ಕೂಡ ಆನ್ ಏರ್ ಕಾಣಿಸ್ಕೊಳ್ತೀರಿ, ಬಟ್ ಬಿಹೈಂಡ್ ದಿ ಸೀನ್ ಏನಿದೆ ಅವರು ಪಡುವಂಥ ಕಷ್ಟ ಐ ಥಿಂಕ್ ಇಟ್ಸ್ ವೆರಿ ಸ್ಟೆನಿಯಸ್ ಅಂತ ಅನ್ಕೊಳ್ತೀನಿ. ಸೊ ಏನು ಹೇಳ್ತೀರಿ ಅವ್ರ ಬಗ್ಗೆ? ರಚನಾ, ಟಾಕ್ ಅಬೌಟ್ ಯು. ಬಿಹೈಂಡ್ ದಿ ಸೀನ್ ಅಂತ ನಾವು ಟಿವಿಲಿ ಹೇಳ್ತೀವಿ. ಕರೆಕ್ಟ್. ನೀವು ಬಿಹೈಂಡ್ ದ ಮೈಕ್. ಬಿಹೈಂಡ್ ದ ಮೈಕ್ ಕಾಂಟೆಂಟ್ ಜನರೇಷನ್ಗೆ ತುಂಬಾ ಜನ ಕೆಲಸ ಮಾಡ್ತಾರೆ. ನಾವು ಆರ್ಜಿಗಳು ಮಾತಾಡ್ಬಿಡ್ಬೋದು ಸ್ಪಾಂಟೇನಿಯಸ್ ಆಗಿ, ಬಟ್ ಏನ್ ಮಾತಾಡ್ತೀವಿ ದೇ ಶುಡ್ ಬಿ ಸಮ್ ಸ್ಟಫ್. ಸುಮ್ಮನೆ ಅಂಡ್ ಕೆಲವರಿಗೆ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ. ಆರ್ಜಿಗಳು ಅಂತ ಹೇಳಿದ್ರೆ ಯಾರೋ ಕೊಟ್ಟಿದ್ದನ್ನ ಓದ್ಬಿಡ್ತಾರೆ, ಅವ್ರಿಗೆ ಮೋಸ್ಟ್ಲಿ ಆ ನಾಲೆಜ್ ಇರೋದಿಲ್ಲ ಅಂತ. ಯು ಹ್ಯಾವ್ ಟು ಮೀಟ್ ಈಚ್ ಒನ್ ಆಫ್ ಅಸ್ ಟು ಬಿಲೀವ್ ಇನ್ ಅಸ್. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಆ ಒಂದು ಇಂಟೆಲಿಜೆನ್ಸ್ ಕೋಶನ್ಸ್, ದಟ್ ಇಸ್ IQ level, if you look at it, is pretty high. ರೇಡಿಯೋ ಸಿಟಿನಲ್ಲಿ ತಗೊಂಡಾಗ ಪ್ರತಿಯೊಬ್ಬರಿಗೂ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ನಮ್ಮ ರಿಸರ್ಚ್ನ ಮಾಡ್ತೀವಿ, ನಮ್ಮ ಪ್ರೊಡ್ಯೂಸರ್ಸ್ ರಿಸರ್ಚ್ ಮಾಡ್ತಾರೆ, ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸೇರಿ ಆ ಒಂದು ಕಾಂಟೆಂಟ್ನ ಪ್ರೆಸೆಂಟ್ ಮಾಡ್ತೀವಿ. ಏನೇನೋ ಮಾತಾಡೋಕ್ಕಾಗೋದಿಲ್ಲ. 10 ಲಕ್ಷ ಜನ 20 ಲಕ್ಷ ಜನ ಕೇಳುವಂತಹ ರೇಡಿಯೋ ಸ್ಟೇಷನ್. ವಿ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್. ಆ್ಯಂಡ್ ಅದನ್ನ ಮಾಡ್ತೀವಿ. ಆ್ಯಂಡ್ ಜನರಿಗೆ ಒಂದು ಮೆಸೇಜು, ನಾವು ಆರ್ಜೆಗಳು ಸುಮ್ಮನೆ ಏನೇನೋ ಹೇಳೋದಿಲ್ಲ. ವಿ ನೋ ಆರ್ ಸ್ಟಫ್ ಆ್ಯಂಡ್ ದೆನ್ ವಿ ಟಾಕ್ ಅಬೌಟ್ ಇಟ್. ಇಲ್ಲ ಅಂತ ಹೇಳಿದ್ರೆ ನಾವು ವಿಲ್ ಬಿ ಡೂಯಿಂಗ್ ಇನ್ಜಸ್ಟಿಸ್ ನಮ್ಮ ಕೆಲಸಕ್ಕೆ. ಆಲ್ ರೈಟ್, ಐಲ್ ಗೆಟ್ ಬ್ಯಾಕ್ ಟು ಯು ರಚನಾ. ನಮ್ಮ ನೆಕ್ಸ್ಟ್ ಪಬ್ಲಿಕ್ ಕಾಲರ್ ಶಂಕರ್ ಇದ್ದಾರೆ. ಅದಕ್ಕಿಂತ ಮುಂಚೆ ಲವಗುರುನ ನಾನು ಬೀಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಲವಗುರು ಮಾತಾಡೋದಕ್ಕಾಗಿ. ಈಗ ನಮ್ಮ ನೆಕ್ಸ್ಟ್ ಕಾಲರ್ ಶಂಕರ್ ಅವನ್ನ ಮಾತಾಡ್ಸೋಣ. ಶಂಕರ್ ನಮಸ್ತೆ. ನಮಸ್ತೆ. ಎಸ್, ಮಾತಾಡಿ ಶಂಕರ್, ಹೇಳಿ. ಅಲ್ಲ, ಕೇಳೋರ್ಗೆಲ್ಲ ರೇಡಿಯೋ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೋಡೋರ್ಗೆ ಬಂದ್ಬಿಡುತ್ತೆ. ಹೋಗ್ಲಿ ಬರ್ಲಿ, ಪರವಾಗಿಲ್ಲ, ಹೇಳಿ. ಪ್ರದೀಪ್ ಕನೆಕ್ಟ್ ಮಾಡಿ ಕೊಟ್ಟಿದ್ದೀನಿ, ಮಾತಾಡಿ. ಹಲೋ, ನಮಸ್ಕಾರ. ಹೇಳಿ ಶಂಕರ್. ನಮಸ್ಕಾರ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಸೋ ಮಚ್. ಯುವರ್ ರೇಡಿಯೋ ಸಿಟಿ ಪ್ರೋಗ್ರಾಮ್ ವೆರಿ. ಕನ್ನಡದಲ್ಲಿ ಹೇಳ್ರಿ ರೀ, ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ. ನಿಮ್ಮ ರೇಡಿಯೋ ಸಿಟಿ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರ್ತಾ ಇದೆ. ಮಾರ್ನಿಂಗ್ 5 ಸುಪ್ರಭಾತ ಇಂದ ಕೇಳ್ಕೊಂಡು ಸಾಯಂಕಾಲ ತನಕ ನಿಮ್ದೆ ಸಿಟಿ ಇದ್ರ ತನಕ ಕೇಳ್ತಾನೆ ಇರ್ತೀವಿ. ಸೊ ಬೆಳಗ್ಗೆ ಎಕ್ಸಾಕ್ಟ್ಲಿ 6 ಗಂಟೆಗೆ ಶುಭೋದಯ ಕಾರ್ಯಕ್ರಮದಲ್ಲಿ ಸುಪ್ರಭಾತ ಪ್ಲೇ ಮಾಡೋದು ರೆಗ್ಯುಲರ್ ಆಗಿ ನೀವು ಕೇಳ್ತೀರಾ? ಎದ್ದಿದ ತಕ್ಷಣ ರೇಡಿಯೋ ಆನ್ ಆಗದೆ ಅವ್ರದೇ. ಸೂಪರ್ ಸೂಪರ್. ಅಂದ್ರೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆಲ್ ಆರ್ಜೆಸ್ ಫ್ರಮ್ ರೇಡಿಯೋ ಸಿಟಿ. ಥ್ಯಾಂಕ್ ಯು.
ಬಾಯ್ ಬಾಯ್. ಬೆಳಿಗ್ಗೆ ಎದ್ದ ತಕ್ಷಣ ಸೌಜನ್ಯ ಎಬ್ಬಿಸ್ತಾರೆ, ಆಮೇಲೆ ಇವ್ರೊಂದ್ ಸ್ವಲ್ಪ ಎನರ್ಜಿ ಕೊಡ್ತಾರೆ, ಆಮೇಲೆ ಇವ್ರು ಆಫೀಸ್ ಕಳಿಸ್ಕೊಡ್ತಾರೆ, ಲಂಚ್ ಬ್ರೇಕ್ ಅಲ್ಲಿ ಮತ್ತೆ ಅವ್ರು ಬರ್ತಾರೆ, ಸಾಯಂಕಾಲ ನಾವು ಮನೆ ಕರ್ಕೊಂಡು ಹೋಗ್ಬಿಡ್ತೀವಿ, ಲವ್ಗುರು ಲಾಲಿ ಹೇಳ್ಬಿಟ್ಟು ಮಲಗಿಸ್ತಾರೆ. ಇಷ್ಟೇ ಅಲ್ಲ, ಇದಾದ್ಮೇಲೆ ಇನ್ನೊಂದಿದೆ. ಈಗ ಒಂದು ಹೊಸದಾಗಿ ಒಂದು ಶೋ ಶುರು ಮಾಡಿದೀವಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಬೇಸಿಕಲಿ. ಸೊ ಲವ್ಗುರು ಆದ್ಮೇಲೆ ಬೆಳಗ್ಗೆ 1 ಗಂಟೆಯಿಂದ ಮುಂಜಾನೆ 5 ಗಂಟೆವರೆಗೂ ರಜಸ್ ಅಂತ ಈಗ ಒಂದು ಶೋ ಮಾಡ್ತಿದ್ದಾರೆ. ಹೊಸ ಶೋ ಕೂಡ ಶುರು ಮಾಡಿದ್ವಿ ಈಗ. ರಾತ್ರಿ ಯಾರ್ಯಾರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಿರ್ತಾರೋ ಕೇಳ್ಬೋದು. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತೆ ಮಾತುಕತೆ ಮುಂದುವರಿಯುತ್ತೆ.